ಬನ್ನಿ ಮಾತಾಡೋಣ ಸರ್. ಗೆಲುವಾಗಿದೆ, ಗೆಲುವಾಗಿದೆ. ಸರ್ ವಿಡಿಯೋ ಐತಿ ನಮ್ಮ ಹತ್ರ. ವಿಡಿಯೋ ಸರ್ ನಡೆಯುತ್ತೆ. ಏನ್ ಕೂಗಿದ್ರು ಯಾವನು ಅವನು ನಾಸೀರ್ ಹುಸೇನ್? ಇನ್ನೊಂದ್ಸಲ ಹೇಳು. ನಡೆಯುತ್ತೆ. ಏನ್ ಕೂಗಿದ್ರು ಯಾವನು ಅವನು ನಾಸೀರ್ ಹುಸೇನ್? ಬ್ಯೂಟಿಫುಲ್ ಪಾಯಿಂಟ್. ಯಾಕೆ ಸರ್ ಅಂತ ಬೇರೆ ಯಾರಾದರೂ ಹೇಳಿಬಿಟ್ರೆ ಅವ್ರಿಗೆ ಹೇಗಿರುತ್ತೆ? ಯಾವನ ಅವನು ನಾಸೀರ್ ಹುಸೇನ್ ಅಂತ ನಾನಲ್ಲ, ಯಾರಾದರೂ ಹೇಳಿದ್ರೆ ಹೇಗಿರುತ್ತೆ? ತಪ್ಪು ಮಾಡಿದವರನ್ನ ಹಾಕಿ ಗಲ್ಲಿಗೆ. ಏನಧ್ಯಕ್ಷರೇ ಲಾಯರ್ ಹಿಂಗ್ ವಾದ ಮಾಡ್ತಾವನೆ? ಯಾವನ ಅವನು ಅಡಿ ಆಚೆಗೆ ಅಂತ ಅನ್ನೋದಕ್ಕೆ ಏನು ನಿಮ್ಮ ಅಪ್ಪ ಅಮ್ಮ ಅನ್ನ ಹಾಕಿದ್ರ ಆ ರಿಪೋರ್ಟ್ರಿಗೆ? ಇನ್ನು ಪ್ರಳಯ ಶುರು ಆಯ್ತು, ಬಾ ಹೋಗೋಣ. ಅಥವಾ ಹುಟ್ಟಿಸಿದ್ರು ಹೇಳಲ್ಲ ಈ ಕಾಲದಲ್ಲಿ. ನಿಮ್ಮಪ್ಪ ಅಮ್ಮ ಅನ್ನ ಹಾಕಿದ್ರ ಅಂತ ಯಾರು ಕೇಳಿದ್ರೆ? ಬರ್ಕಯ್ಯ, ಪೇಪರ್ ಮುಂದಗಡೆ ಬರ್ಕೋ. ರಾಜಕಾರಣದಲ್ಲಿ, ಅದರಲ್ಲೂ ರಾಜ್ಯಸಭೆ ಮತ್ತು ಮೇಲ್ಮನೆಯ ವಿಚಾರದಲ್ಲಿ, ಎಕ್ಸೆಪ್ಟ್ ಕೆಲವು ಎಲೆಕ್ಷನ್ಸ್ ಆಗ್ತಿರೋದು, ಅದರಲ್ಲೂ 14,000 16,000 ಓಟು ಚಿಲ್ಲರೆ ಓಡಾಟದಲ್ಲಿ ನಡೀತಾ ಇರೋಂಥ ಎಲೆಕ್ಷನ್ಗಳವು. ಅದರಲ್ಲಿ ಯಾವನು ಅತಿ ಹೆಚ್ಚು ನಡು ಬಗ್ಗಿಸಿ ನಿಲ್ಲುವ ಕಲಾಕಾರ ಇದ್ದಾನೋ ಅವನು MP. ಸ್ವಲ್ಪ ತಡೀರ ನೀನ್ ಶುರು ಹಚ್ಕೋ. ನಮಗೆ ಗೊತ್ತಿಲ್ವಾ ಭಾರತದ ಪ್ರಜಾಪ್ರಭುತ್ವದಲ್ಲಿರೋ ಈ ವ್ಯವಸ್ಥೆನಲ್ಲಿ ಯಾವನ್ ಎಲೆಕ್ಟ್ ಆಗ್ತಿದ್ದಾನೆ, ಯಾಕೆ ಎಲೆಕ್ಟ್ ಆಗ್ತಿದ್ದಾನೆ ಅನ್ನೋದು? ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಯಾವನು ದಿಲ್ಲಿಯ ದರ್ಬಾರುಗಳ ಮುಂದೆ ಒಳ್ಳೆಯ ಕಲಾಕಾರನಾಗಿ ಅತಿ ಹೆಚ್ಚು ಬಾಗಿ ನಿಲ್ಲುತ್ತಾನೋ ಅವನು MP. ಈ ಮಾತನ್ನು ಯಾವಾಗಲೂ ಜ್ಞಾಪಕ ಇಟ್ಕೋ. ಎದೆ ಉಬ್ಬಿಸಿ ನಿಂತವನು ಹೋದ ಮಿಸ್ಟರ್ ನಾಸೀರ್ ಹುಸೇನ್. ಮಿಸ್ಟರ್ ನಾಸೀರ್ ಹುಸೇನ್, ಹೋಲ್ಡ್ ಯುವರ್ ಟಂಗ್. ಇದು ಆಕ್ಚುಲಿ ಚೆನ್ನಾಗಿರೋದು. ಕಾಮನ್ ಸೆನ್ಸ್ ಅನ್ನೋದು ಈ MP-ಗೆ ಏನಾದ್ರು ಇದ್ದಿದ್ದಾರೆ ಅವರಿಗೆ. ನಾನೀಗ ಅವ್ರಿಗೆ ಮಾತಾಡ್ತಿರೋದು ಬಹುವಚನದಲ್ಲಿ. ಆಗ ಹೇಳಿದ್ದು ಯಾರು ಹಂಗೆ ಕೇಳಿದ್ರೆ ಹೇಗಿರುತ್ತೆ ಅಂತ. ಕುತೂಹಲಿಯಾಗಿ ಅವನೋ ಬಂದಿರೋನು ಕೂಗಿರ್ಬಾರ್ದು, ಇನ್ಯಾವನೋ ಕೂಗಿರ್ಬೋದು, ಅದು ಯಾವನಾರು ಆಗಿರಲಿ. ಅವನು ಯಾವನ್ ಕೂಗಿದಾನೆ ಅವನ ಕಾಲು ಕತ್ತರಿಸಿ ಹಾಕಬೇಕು ಅವನಿಗೆ. ನಾನು ದೂರು ಕೊಡ್ತೀನಿ ಅಂತ ಹೇಳುವಂತಹ ಬುದ್ಧಿಯನ್ನು, ಪ್ರಜ್ಞೆಯನ್ನು ತೋರಿಸ್ಬೇಕಾಗಿದ್ದ MP ಇದು. ಯಾವನವನು ಹೊಗೆ ಆಚೆಗೆ ಅನ್ಕೆ. ನಿಮ್ಮ ತಾತನ ಮನೆ ಆಸ್ತಿ ಅಲ್ಲ ವಿಧಾನಸೌಧ ಅಂತ ನಾನಿದ್ದಿದ್ರೆ ಹೇಳ್ತಿದ್ದೆ. ನಾನು ಐ ಆಮ್ ನಟೋರಿಯಸ್ಲಿ ಫೇಮಸ್ ಫಾರ್ ಸೇಯಿಂಗ್ ದಿಸ್. ನಾನು ಕವರ್ ಮಾಡಕ್ ಹೋಗ್ತಿದ್ದಾಗ ಐ ಆಮ್ ನಟೋರಿಯಸ್. ಇಟ್ ಈಸ್ ನನ್ ಆಫ್ ಯುವರ್ ಬಿಸ್ನೆಸ್, ಡಸ್ ಇಟ್ ಮ್ಯಾಟರ್ ಟು ಯು ಅಂತ ಒಬ್ಳು ಬಹಳ ದೊಡ್ಡ ಲೀಡರ್ ಕೇಳಿ ಒಂದು ದೊಡ್ಡ ಗಲಾಟೆ ಆಗಿದೆ. ಯಾಕಂದ್ರೆ ನಾನು ಸ್ವಲ್ಪ ನೇರ ನುಡಿ ನಿಷ್ಠುರವಾದಿ. ನಮ್ಮ ಯಾವನೋ ಹೊಗಳ್ತಾನೆ, ಆಮೇಲೆ ಯಾವನೋ ಮೇಲೆ ಎತ್ತಿಗ್ತಾನೆ, ಇವೆಲ್ಲ ನನಗೆ ಗೊತ್ತಿಲ್ಲ. ಹೃದಯದಲ್ಲಿ ಏನು ಬರುತ್ತೆ ನೆಟ್ಟಿಗೆ ಹೇಳ್ಬಿಡ್ತೀನಿ. ನಾನಿದ್ದಿದ್ರೆ ಕೇಳ್ತಿದ್ದೆ, ನಡೆ ಆಚೆಗೆ ಅಂದರೆ. ನಿಮ್ಮ ತಾತನ ಮನೆ ಆಸ್ತಿ ಅಲ್ಲ ಇದು ಅಂತಿದ್ದೆ ವಿಧಾನಸೌಧನ. ನನಗೆ ಇನ್ನೊಂದು ಹೆಸರಿದೆ. ಇನ್ 2-3 ಶಾಟ್ ತಗೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು ಸರ್. ನಿಮ್ಗೆ ಗೊತ್ತಿಲ್ಲ, ಸುಮ್ಮನೆ